ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಮಹಾಭಾರತದ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ಬನ್ನಿ ಮಹಾಭಾರತದ ಕಥಾಮೃತಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಮತ್ತೊಮ್ಮೆ ಸ್ವಾಗತ ಕೋರುತ್ತೇನೆ. ಸ್ನೇಹಿತರೆ, ಮಹಾಭಾರತ ಸುಮಾರು 5,000 ವರ್ಷಗಳ ಹಿಂದೆ ನಡೆದಂಥ ಘನಘೋರ ಯುದ್ಧ, ಅಣ್ಣ ತಮ್ಮಂದಿರ ನಡುವೆ ನಡೆದಂಥ ಈ ಯುದ್ಧವನ್ನು ನಾವು ತಿಳಿದುಕೊಳ್ಳಲೇಬೇಕು ಪ್ರತಿಯೊಬ್ಬರು. ಸ್ನೇಹಿತರೆ, ಬನ್ನಿ ಮಹಾಭಾರತದ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕವನ್ನು ಈ ರೀತಿಯಾಗಿ ಇದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವಿತ ವ್ಯುಸ್ತವ ಮಾಮಕ ಪಾಂಡವ ಚೈವ ಕಿವ ಕುರ್ವತ ಸಂಜಯ. ನೋಡಿ, ಧರ್ಮಶಾಸ್ತ್ರ ಮತ್ತು ಭಗವದ್ಗೀತೆ ಅತ್ಯಂತ ಮಹತ್ವವಾದಂಥ ಧರ್ಮಶಾಸ್ತ್ರದಲ್ಲಿ ನಾವು ನೋಡ್ಬೋದು. ಮಹಾಭಾರತದಲ್ಲಿ ಭಗವದ್ಗೀತೆ ಅಳವಡಿದೆ. ಹೀಗೆ ಮಹಾಭಾರತದಲ್ಲಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ತನ್ನ ಶಿಷ್ಯನಾದ ಅರ್ಜುನನಿಗೆ ರಣರಂಗದ ಯುದ್ಧದ ಭೂಮಿಯಲ್ಲಿ ತನ್ನ ಸಂದೇಹಗಳನ್ನು ಏನು ಇತ್ತು ಅದನ್ನು ನಿವಾರಣೆ ಮಾಡಿಕೊಂಡಿದ್ದು ಅರ್ಜುನ. ಹೀಗೆ ಪ್ರತಿಯೊಂದು ಸಂದೇಹಗಳು ಯಾವ ರೀತಿಯಲ್ಲಿ ಅರ್ಜುನನಿಗೆ ತೊಂದರೆ ಆಗ್ತಿತ್ತು ಅದನ್ನು ಹೇಗೆ ಮನಪೂರ್ವಕವಾಗಿ ತನ್ನ ಮಾತುಗಳನ್ನು ತನ್ನ ವಾಣಿಯಿಂದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನಿಗೆ ಸಂದೇಶವನ್ನು ಕೊಡ್ತಾನೆ, ಉಪದೇಶವನ್ನು ಕೊಡ್ತಾನೆ. ಅದು ಗೀತೋಪದೇಶ, ಅದು ಮಹಾಭಾರತದ ಯುದ್ಧದ ರಣರಂಗದ ಸಮಯದಲ್ಲಿ ನಡೆದಂಥ ಮಾತುಗಳು. ಹೀಗೆ ನೋಡಿ, ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನು ಸಂಜೆಯನ್ನು ಚರ್ಚಿಸಿದ ಈ ವಿಷಯಗಳು ಸಿದ್ಧಾಂತದ ಮೂಲತತ್ವ ಸಿದ್ಧಾಂತವು ಕುರುಕ್ಷೇತ್ರದ ರಣರಂಗದ ಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಸಲಾಗಿದೆ. ನೆನಪಿಗೆ ಮೀರಿದ ಪ್ರಾಚೀನ ವೇದಯುಗದ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ಶ್ರೀಕೃಷ್ಣನೇ ಭೂಮಿಯ ಮೇಲಿದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಹೇಳಿದ. ಈ ಮಹಾಭಾರತದಲ್ಲಿ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಅತ್ಯಂತ ಮಹತ್ವವಾಗಿರುವಂಥ ಎರಡು ಪದಗಳು. ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ ಧರ್ಮಕ್ಷೇತ್ರ ಎನ್ನುವ ಪದ ಅತ್ಯಂತ ಮಹತ್ವವಾಗಿದ್ದು, ಯಾಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವತಂ ಪರಮಪುರುಷನಾದಂಥ ಭಗವಾನ್ ಶ್ರೀಕೃಷ್ಣನು ಅರ್ಜುನನ ಪಕ್ಷದಲ್ಲಿದ್ದ. ಕುರುಗಳ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆಯೇ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು. ಅವನು ಸಂದೇಹಗ್ರಸ್ತನಾಗಿ ತನ್ನ ಕಾರ್ಯದರ್ಶಿ ಸಂಜಯನನ್ನು ಅವರು ಏನು ಮಾಡಿದರು ಎಂದು ಕೇಳ್ತಾನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮಾವಿತ ಯುಸ್ತವ ಮಾಮಕ ಪಾಂಡವ ಚೈವ ಕಿಮಕುರ್ವತ ಸಂಜಯ. ಏ ಸಂಜಯ, ಯುದ್ಧದ ರಣರಂಗದಲ್ಲಿರುವಂಥ ನನ್ನ ಮಕ್ಕಳು ಮತ್ತು ಪಾಂಡವನ ಮಕ್ಕಳು ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ಮಾಡುತ್ತಿದ್ದಾರೆ, ಅವರು ಏನು ಮಾಡಿದರೆಂದು ಈ ರೀತಿಯಾಗಿ ತನ್ನ ಸೇವಕನಾದಂಥ ಸಂಜಯನಿಗೆ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದು ಧೃತರಾಷ್ಟ್ರ. ನನ್ನ ಮಕ್ಕಳು ಕಟ್ಟ ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು ಧೃತರಾಷ್ಟ್ರನಿಗೆ. ಅವನು ಸಂದೇಹಗ್ರಸ್ತನಾಗಿ ತನ್ನ ಕಾರ್ಯದರ್ಶಿಯಾದ ಸಂಜಯನನ್ನು ಅವರು ಏನು ಮಾಡಿದರು ಎಂದು ಈ ರೀತಿಯಾಗಿ ಪ್ರಶ್ನಿಸಿದ. ತನ್ನ ಮಕ್ಕಳು ತನ್ನ ತಮ್ಮನ ಪಾಂಡುವಿನ ಮಕ್ಕಳು ದೃಢ ಸಂಕಲ್ಪದಿಂದ ಘನಘೋರ ಸಮರಕ್ಕಾಗಿ ಕುರುಕ್ಷೇತ್ರದ ರಣರಂಗದ ಭೂಮಿಯಲ್ಲಿ ನೆರೆದಿದ್ದರು ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಪ್ರಶ್ನೆ ಅತ್ಯಂತ ಮಹತ್ವದ. ಅಣ್ಣ ತಮ್ಮಂದರ ಮಕ್ಕಳ ನಡುವೆ ರಾಜಿ ಆಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ರಣರಂಗದ ಯುದ್ಧದ ಭೂಮಿಯಲ್ಲಿ ತನ್ನ ಪುತ್ರರ ವಿಧಿಯನ್ನು ಕುರಿತು ಖಚಿತವಾಗಿ ತಿಳಿಯಲು ಬಯಸಿದ್ದ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಅತ್ಯಂತ ಪವಿತ್ರವಾದ ಪೂಜಾ ಸ್ಥಳ ಎಂದು ಸ್ವರ್ಗದ ನಿವಾಸಿಗಳಿಗೂ ಪೂಜಾ ಸ್ಥಳ ಎಂದು ಹೆಸರಿಸಿದೆ. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸಿರುವುದು. ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದು ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾದ್ದರಿಂದ ಪವಿತ್ರವಾದ ಕ್ಷೇತ್ರವಾದ ಯುದ್ಧ ಭೂಮಿಯ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಸಂಜಯನು ವ್ಯಾಸರ ಶಿಷ್ಯ. ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಕೋಣೆ ಇಲ್ಲದಂತೆ ಕುರುಕ್ಷೇತ್ರದ ಪ್ರತಿಯೊಂದು ಯುದ್ಧದ ಯುದ್ಧವನ್ನು ಕಾಣಲು ಸಮರ್ಥನಾಗಿದ್ದ. ಆದ್ದರಿಂದ ಧೃತರಾಷ್ಟ್ರನು ಯುದ್ಧದ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳಿದ. ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು, ಆದರೆ ಧೃತರಾಷ್ಟ್ರನ ಮನಸ್ಸು ಇಲ್ಲಿ ಬಯಲಾಗುತ್ತೆ. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಮಾತ್ರ ಕುರುವಂಶದರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತ ಸ್ವತ್ತಿನಿಂದ ದೂರವಿರಿಸಿದ. ಪಾಂಡುವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ನಿರ್ದಿಷ್ಟವಾದ ನಿಲುವನ್ನು ಇದರಿಂದ ತಿಳಿಯಬಹುದು. ಧರ್ಮದ ಜನಕವೆನಿಸಿದ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದಾಗ
ಇಂಥ ಕುರುಕ್ಷೇತ್ರದಲ್ಲಿ ಒಂದು ಧರ್ಮಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನಂಥ ಅನಗತ್ಯವಾದ ಸಸ್ಯಗಳು ಪ್ರಭುವು ಶ್ರೀಕೃಷ್ಣ ಪರಮಾತ್ಮನು ಎಸೆಯುತ್ತಾನೆ. ಅಲ್ಲದೆ ಯಧಿಷ್ಠರಂಥ ನಾಯಕರುಗಳ ಧರ್ಮಿಷ್ಠರನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ ಮತ್ತು ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವವು ಇದೆ. ಹೀಗೆ ಮಹಾಭಾರತದ ಸೇನಾವಲೋಕನ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕವನ್ನು ಈ ರೀತಿಗೆ ಪ್ರಾರಂಭ ಆಗುತ್ತೆ ನೋಡಿ. ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಅತ್ಯಂತ ಮಹತ್ವವಾದಂಥ ಮಾತುಗಳು, ಶಬ್ದಗಳು, ವಾಕ್ಯಗಳು ಮಹಾಭಾರತದಲ್ಲಿ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಸೇನಾವಲೋಕನಲ್ಲಿ ಯಾವ ರೀತಿ ಬರುತ್ತಂದರೆ, ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮಾವೇತ ಯೋಸ್ತವ ಮಾಮಕ ಪಾಂಡವ ಚೈವ ಕಿಮಕುರ್ವತ ಸಂಜಯ. ಈ ರೀತಿಯಾಗಿ ನನ್ನ ಮಕ್ಕಳು ಮತ್ತು ನನ್ನ ತಮ್ಮಂದಿರ ಮಕ್ಕಳು, ಪಾಂಡುವಿನ ಮಕ್ಕಳು ಯುದ್ಧದ ರಣರಂಗದಲ್ಲಿರುವಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡಿದರು ಅಂತ ಹೇಳಿ ಮೊದಲನೇ ಶ್ಲೋಕದಲ್ಲಿ ಸೇನಾವಲೋಕನ ಬಗ್ಗೆ ನಾವೆಲ್ಲ ತಿಳಿದುಕೊಳ್ಬೋದು. ಸ್ನೇಹಿತರೆ, ಬಹುಶಃ ಈ ಶ್ಲೋಕದ ಅರ್ಥ ನಿಮಗೆ ಆಗಿರುವುದು. ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.